ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಬನ್ನಿ, ಇವತ್ತು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ತುಂಬ ಅಂದರೆ ತುಂಬ ಡಿಫ್ರೆಂಟ್ ಆಗಿದೆ, ಬಟ್ ಹೆಲ್ತ್ಗಂತೂ ತುಂಬ ಒಳ್ಳೆಯದು. ಸೊ ರೆಸಿಪಿಯನ್ನು ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಯಾರೆಲ್ಲ ವಿಡಿಯೋವನ್ನು ನೋಡ್ತಿದ್ದೀರಾ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದು ಏನಪ್ಪ ಅಂದರೆ, ನಾವು ಬಾರ್ಲಿದು ಅನ್ನ ಮಾಡ್ತಾಯಿದ್ದೀವಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮೊಸರನ್ನ. ಇದು ನೀವು ಯಾವತ್ತೂ ಕೂಡ ಟ್ರೈ ಮಾಡಿರಲ್ಲ, ಟ್ರೈ ಮಾಡಿ ಒಮ್ಮೆ. ಇವಾಗ ನಾನು 1 ಕಪ್ ಬಾರ್ಲಿಯನ್ನು ತೊಳೆದ್ಬಿಟ್ಟು ನೆನೆಸಿ ಇಟ್ಕೊಂಡಿದ್ದೀನಿ ನೋಡಿ. 1-2 ಅವರ್ ನೆನೆಸಿದರೆ ಸಾಕು, ನೆನೆದು ಬಿಡುತ್ತೆ ಬಾರ್ಲಿ. ಸೊ ಬಾರ್ಲಿ ಈ ರೀತಿಯಾಗಿರ್ತೈತಿ. ಇದು ಸಿರಿಧಾನ್ಯಗಳಲ್ಲಿ ಒಂದಾದಂತಹ ಬಾರ್ಲಿ ಹೆಲ್ತ್ಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಸೊ ಯಾರೆಲ್ಲ ಯೂಸ್ ಮಾಡ್ತಿಲ್ಲ, ಸೊ ಯೂಸ್ ಮಾಡಿ. ಯಾಕಂದರೆ ಅಂಗೈಯಲ್ಲಿ ಆರೋಗ್ಯ ಇದೆ ಅಂತ ಮಾತು ಕೇಳಿದ್ದೀವಿ, ಬಟ್ ನಾವು ಅದನ್ನು ಅನುಸರಿಸಬೇಕಲ್ವ. ಇದರಿಂದ ತುಂಬ ಆರೋಗ್ಯಕಾರಿ ಬೆನಿಫಿಟ್ಸ್ ಇದ್ದಾವೆ, ಅದನ್ನು ಮುಂದೆ ಹೇಳ್ತೀನಿ. ಇವಾಗ ನೋಡಿರಿ, ನಾನು ನೆನೆಸಿಟ್ಕೊಂಡಂತಹ ಬಾರ್ಲಿಯನ್ನು ಒಂದು 5-6 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ಕುಕ್ಕರಿಗೆ ಹಾಕಿ. ನಮ್ಮದು ಕುಕ್ಕರು ಚಿಕ್ಕದಿಲ್ಲ, ಸ್ವಲ್ಪ ದೊಡ್ಡದೇ ಇದೆ. ಸೊ ಹಾಗಾಗಿ ಅದರಲ್ಲಿ ಕಡಿಮೆ ಕಾಣ್ತಾ ಇದೆ. ನಾನಿವಾಗ ಭಾಳ ಕೂಗಿಸ್ಕೋಬೇಕು, ಯಾಕಂದರೆ ಸ್ವಲ್ಪ ಬೇಯೋದು ಭಾಳ ಜಾಸ್ತಿ ಟೈಮ್ ಹಿಡಿತೈತಿ ಕುದಿಯೋದಕ್ಕೆ. ಇವಾಗ ಕುದ್ದಂತಹ ಬಾರ್ಲಿಯನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ತಣ್ಣಗಾದಮೇಲೆ ಇದನ್ನು ನೈಸ್ ಪೇಸ್ಟ್ ಬೇಡ, ಒಂದು 2-3 ಸರಿ ತಿರುಗಿಸಿದರೆ ಸಾಕು, ಈ ಥರ ಆಗುತ್ತೆ. ಯಾಕಂದರೆ ನಾವು ಎಷ್ಟೇ ಕುದಿಸಿದ್ರೂ ಕೂಡ ಬಾರ್ಲಿ ಮೆತ್ತಗೆ ಆಗೋದೇ ಇಲ್ಲ. ಸೊ ಇವಾಗ ಆ ಬಂದಮೇಲೆ ನಾವು ಅದನ್ನು ಇವಾಗ ಒಂದು ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಳ್ಳೋಣ. ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇದು ತುಂಬ ಅಂದರೆ ತುಂಬ ಬೆನಿಫಿಟ್. ಇದರಲ್ಲಿ ಫ್ಯಾಟಿ ಲಿವರ್ ಕಡಿಮೆ ಮಾಡ್ತೈತಿ, ಆಮೇಲೆ ಶುಗರ್ ಏರೋದು ಇಳಿಯೋದು ಮಾಡ್ತಿರುತ್ತೆ ನೋಡ್ರಿ, ಅದನ್ನು ಕೂಡ ಕಡಿಮೆ ಮಾಡುತ್ತಾ ಇದು. ಮತ್ತು ಡಯಟಲ್ಲಿರುವವರಿಗಂತೂ ತುಂಬ ಹೇಳಿ ಮಾಡಿಸಿದಂಥ ರೆಸಿಪಿ ಇದು. ಇವಾಗ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ, ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕ್ಕೊಂಡು ಇದು ಹೊಂಬಣ್ಣ ಬರುವವರೆಗೂ ನಾವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದ ನಂತರ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿಯನ್ನು ಹಾಕ್ಕೊಳ್ತೀನಿ. ಕರಿಬೇವಿನ ಸೊಪ್ಪು ಹಾಕ್ಕೋಬೋದು. ಇವಾಗ ಒಂದು 2-3 ಗೋಡಂಬಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಹಾಕ್ಕೊಂಡು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಡಯಟಲ್ಲಿರುವವರು ನೀವು ಓಟ್ಸು ಅದು ಇದು ಮರೆ ಹೋಗುವ ಬದಲು ಈ ರೀತಿ ಸಿರಿಧಾನ್ಯಗಳನ್ನು ಬಳಸ್ಕೊಂಡ್ರೆ ತುಂಬ ಅಂದರೆ ತುಂಬ ಹೆಲ್ತ್ಗೆ ಒಳ್ಳೆಯದು. ಈ ಬೇಸಿಗೆ ಕಾಲಕ್ಕೆ ಇದು ತುಂಬ ಅಂದರೆ ತುಂಬ ತಂಪು ಕೊಡೋದ್ರಿಂದ ನಾವು ಇದನ್ನು ಮೊಸರನ್ನ ಮಾಡ್ಕೊಂಡು ತಿನ್ನೋದ್ರಿಂದ ಇನ್ನೂ ಕೂಡ ನಮ್ಗೆ ಹೆಲ್ತ್ಗೆ ತಂಪನ್ನು ಒದಗಿಸ್ತೈತಿ. ಸೊ ಹಾಗಾಗಿ ನಾನು ಇನ್ನೇನು ಬೇಸಿಗೆ ಬಂದೇ ಬಿಡ್ತು ಅಲ್ವಾ, ಎಲ್ಲರೂ ಕೂಡ ಒಂದಲ್ಲ ಒಂದು ಸಾರಿ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ಆಸಮ್ ಆಗಿರುತ್ತೆ. ಇವಾಗ ನೋಡಿರಿ, ಇದೆಲ್ಲ ಫ್ರೈ ಆದ ನಂತರ ನಾನು ಉಪ್ಪು ಹಾಕ್ಕೊಂಡ್ಬಿಟ್ಟು ನಾನು ರುಬ್ಬಿ ಇಟ್ಕೊಂಡಂತಹ ಬಾರ್ಲಿ, ಕುದಿಸಿ ರುಬ್ಬಿ ಇಟ್ಕೊಂಡಂತಹ ಬಾರ್ಲಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಜಿಗಿರುತ್ತೆ ಫ್ರೆಂಡ್ಸ್ ಇದು ಇದರಲ್ಲಿ. ಯಾಕಂದ್ರೆ ಹೆಚ್ಚಿನ ನಾರಿನಾಂಶ ಇರೋದ್ರಿಂದ ಇದು ಬೇಗ ಡೈಜೆಸ್ಟ್ ಆಗಲ್ಲ. ಸೊ ಹಾಗಾಗಿ ಹಸಿವೆಯನ್ನು ಕಡಿಮೆ ಮಾಡುತ್ತಾ. ಹಸಿವೆ ಕಡಿಮೆ ಮಾಡೋದ್ರಿಂದ ತಿನ್ನೋದು ಕಡಿಮೆ ಆಗುತ್ತೆ. ತಿನ್ನೋದು ಕಡಿಮೆ ಆದರೆ ಆಟೋಮೆಟಿಕ್ಕಾಗಿ ನಮ್ಮ ತೂಕ ಇಳಿತಾ ಬರ್ತೈತಿ. ಸೊ ಇವಾಗ ನಾನು ಫೈನಲಿ ಇದು ಆರಿದ ಮೇಲೆ, ಒಗ್ಗರಣೆ ಎಲ್ಲ ಆರಿದ ಮೇಲೆ ನಾನು ಮೊಸರನ್ನು 1 ಕಪ್ಪಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ತೆಳು ಬೇಕಂದರೆ ತೆಳು ಮಾಡ್ಕೊರಿ, ಇಷ್ಟ ಸಾಕು ನಮಗೆ. ಇದರಲ್ಲಿ ಗೋಡಂಬಿ ಹಾಕ್ಕೋಬೋದು, ದ್ರಾಕ್ಷಿ ಹಾಕ್ಕೊಂಡ್ರಂತೂ ತುಂಬ ಟೇಸ್ಟ್ ಅಂತೂ ಸೂಪರ್ ಇರುತ್ತೆ. ಮತ್ತು ನಿಮ್ಗೆ ಯಾವುದೆಲ್ಲ ತರಕಾರಿಗಳನ್ನು ಹಾಕ್ಕೋಬೋದು, ಫ್ರೂಟ್ಸ್ ಹಾಕ್ಕೋಬೋದು. ದಾಳಿಂಬೆ ಬೀಜಗಳನ್ನು ಹಾಕಿದರೂ ಕೂಡ ತುಂಬ ಟೇಸ್ಟಾಗಿರುತ್ತೆ. ತುಂಬ ಅಂದರೆ ದೇಹಕ್ಕೆ ತಂಪು, ಮನಸ್ಸಿಗೆ ಇಂಪು. ಈ ರೀತಿಯಾದಂತಹ ರೆಸಿಪಿ ರೆಡಿ ಆಯಿತು. ಇವತ್ತಿನ ಟಿಪ್ ಆಫ್ ದ ಡೇ ಏನಪ್ಪ ಅಂದರೆ, ಶಾಸನ ಅಂತ ಒಂದು ನೆನಪಿಟ್ಕೊಂಡ್ರೆ ಸಾಕು. ನಾವು ಒಂದು ವಂಶದ ಪೂರ್ತಿ ಹಿಸ್ಟ್ರಿಯನ್ನು ನೆನಪಿಟ್ಕೊಳ್ಬೋದು. ಹೇಗಂದ್ರೆ, ಅಂದರೆ ಶಾತವಾಹನರು ಎಂಬ ವಂಶವನ್ನು ಅಂತ ಅಂದರೆ ಸಿಮುಕ ಎಂಬ ವ್ಯಕ್ತಿ ಸ್ಥಾಪನೆ ಮಾಡ್ತಾನೆ. ಇವನೇ ಮೊದಲನೆಯ ರಾಜ, ಶಾತವಾಹನರ ಮೊದಲನೆಯ ರಾಜ. ಅವನ ಹೆಸರು ಸಿಮುಕ ಯುಗ ಸ್ಥಾಪಕ ಅಂತ ಕರಿತೀವಿ. ಇನ್ನು ಅಂದರೆ ಪ್ರತಿಷ್ಠಾನ ಅಥವಾ ಪೈಠಾಣ ಅಂತಲೂ ಕೂಡ ಕರಿತಾ ಇದ್ರು. ಇದು ಕರ್ನಾಟಕದ ಮೊದಲ ರಾಜಮಂಡಲ. ಈ ರೀತಿ ನಾವು 2-3 ಅಕ್ಷರಗಳಿಂದ ಇಡೀ ರಾಜವಂಶಸ್ಥರು, ಸ್ಥಾಪನೆ, ರಾಜಧಾನಿಗಳನ್ನು ಈಸಿಯಾಗಿ ಟ್ರೇಸ್ ಮಾಡ್ಬೋದು. ಇದೇ ರೀತಿ ನಾನು ಹಲವಾರು ಟ್ರಿಕ್ಸ್ಗಳನ್ನು ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಯಾರೆಲ್ಲ ಆ ವಿಡಿಯೋನು ನೋಡಿಲ್ಲ ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ನಿಮಗೂ ಕೂಡ ಎಕ್ಸಾಮ್ಸ್ಗೆ ತುಂಬ ಯೂಸ್ಫುಲ್ ಇದೆ. ಸೊ ಹಾಗಾಗಿ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ತುಂಬ ಅಂದರೆ ತುಂಬ ಅವಶ್ಯಕ. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋವನ್ನು ನೋಡ್ತಿದ್ರೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸರ್ವೇ ಜನ ಸುಖಿನೋ ಭವಂತು.